ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ನ ಪೂರ್ತಿಯಾಗಿ ಕ್ಲಿಯರಾಗಿ ನೋಡೋಣ ಬನ್ನಿರಿ ಫ್ರೆಂಡ್ಸ್. ಈ ವಿಡಿಯೋವನ್ನು ಬಿಗಿನರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗೂ ಬ್ಲೌಸ್ ಕಟ್ಟಿಂಗ್ ಮಾಡಲು ಯಾವುದೇ ಕನ್ಫ್ಯೂಸ್ ಇದ್ದರೆ ಈ ವಿಡಿಯೋನ ನೋಡ್ರಿ ಕಂಪ್ಲೀಟಾಗಿ. ಈ ಅಳತೆ ಬ್ಲೌಸನ್ನ ಅಳತೆ ತೆಗೆದುಕೊಂಡು ಯಾವ ರೀತಿ ಅಳತೆ ತಗೋಬೇಕು ಅಂತ ತೋರಿಸಿ ಬ್ಲೌಸನ್ನ ಕಟ್ ಮಾಡ್ತೀನಿ ನೋಡ್ರಿ. ಅವರ ಎದೆಯ ಸುತ್ತಳತೆ ಬಂದು ಫ್ರೆಂಡ್ಸ್ ಲೆಂತ್ 12 ಇದೆ ಫ್ರೆಂಡ್ಸ್. 1 ಇಂಚ್ ಎಕ್ಸ್ಟ್ರಾ ಇಟ್ಕೊತೀವಿ, 12.5 ಇಂಚ್ ಫ್ರೆಂಡ್ಸ್. ಎದೆಯ ಸುತ್ತಳತೆ ಬಂದು ಫ್ರೆಂಡ್ಸ್ 10 ಇಂಚ್ ಇದೆ ನೋಡಿ ಫ್ರೆಂಡ್ಸ್. ಇದು ಅಂದರೆ 40 ಇಂಚ್. ಇದು 40 ಇಂಚ್ ಬ್ಲೌಸ್ ಅಳತೆ ಬ್ಲೌಸ್ ಫ್ರೆಂಡ್ಸ್. ಇದು ಲೆಂತ್ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ನೋಡ್ರಿ. ನೋಡ್ರಿ 12.5 ಇಂಚ್ ತೊಗೊಂಡಿರ್ತೀವಲ್ಲ ಫ್ರೆಂಡ್ಸ್, ಅಲ್ಲೇ ಮೇಲ್ಗಡೆ ಚಿಕ್ಕದಾದಂಥ ಮಾರ್ಕ್ ಮಾಡ್ಕೋಬೇಕು ನೋಡ್ರಿ. ನಿಮಗೆ ತಿಳಿಬೇಕಂದ್ರೆ ಇಲ್ಲಿ ನೋಡ್ರಿ, ಎರಡು ಸೈಡ್ಗೆ ಒಂದೊಂದು ಮಾರ್ಕ್ನ ಮಾಡ್ಕೊಡ್ರಿ. ಇಲ್ಲಿ ಹುಕ್ಸ್ ಆ್ಯಂಡ್ ಕಾಜಾಪಟ್ಟಿ ಹಚ್ತೀವಲ್ವ, ಅಲ್ಲಿ ಮೇಲ್ಗಡೆ 2.5 ಇಂಚ್ ತೊಗೊಳ್ಬೇಕು ನೋಡ್ರಿ. ಈ ಸೈಡ್ಗೆ 2 ಇಂಚ್ ತೊಗೋಬೇಕು ನೋಡ್ರಿ ಮೇಲ್ಗಡೆ. ಆಮೇಲೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕಿನ ಕೆಳಗಡೆ 1 ಇಂಚ್ ಮತ್ತೆ ಎಕ್ಸ್ಟ್ರಾ ತೊಗೋಬೇಕು ನೋಡ್ರಿ. ಇವಾಗ ಇದು ಕೆಳಗಡೆ ರೆಡಿ ಆಯಿತು. ನೆಕ್ಸ್ಟ್ ಕೊರಳಿನ ಅಳತೆ ನೋಡೋಣ ಬನ್ನಿರಿ. ಇವಾಗ 2 ಇಂಚ್ ತೊಗೊಳ್ತೀನಿ ನೋಡಿರಿ ಫ್ರೆಂಡ್ಸ್. ಕೊರಳು ಅಗಲಕ್ಕೆ ಲೆಂತ್ ಬಂದು 6 ಇಂಚ್ಗೆ ಫ್ರೆಂಡ್ಸ್. ನಾರ್ಮಲಾಗಿ ಎಲ್ಲರಿಗೂ 6 ಇಂಚೇ ಬರುತ್ತೆ. 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡ್ರಿ. ಇಲ್ಲಿ ಶೋಲ್ಡರ್ ಬಂದು 3 ಇಂಚ್. ಶೋಲ್ಡರ್ 3 ಇಂಚ್ ಇದೆ ನೋಡ್ರಿ. ಲೆಂತ್ ಬಂದು 5 ಅಥವಾ 5.5 ಇಂಚ್ ಬರುತ್ತೆ ನೋಡ್ರಿ. ಇಲ್ಲಿ 5.5 ಅಥವಾ 5 ತೊಗೊಂಡು, ನಾನಿಲ್ಲಿ 5 ಇಂಚ್ ತೊಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಕೊರಳ ಸೇಫ್ ಹಾಕೋತೀನಿ ನೋಡ್ರಿ ಇವಾಗ ರೌಂಡಾಗಿ. ಈ ಥರ ರೌಂಡ್ ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡ್ರಿ. ಆಮೇಲೆ ಬಗಲನ್ನು ಕೂಡ ಹಾಕ್ಕೊಳ್ತೀನಿ ನೋಡ್ರಿ. ಇಲ್ಲಿ ಬಗಲನ್ನು ಜಾಸ್ತಿ ತೊಗೋಬಾರ್ದು, ಕೊಂಕಳಲ್ಲಿ ಮುದಡಿ ಬರೋ ಚಾನ್ಸಸ್ ಇರುತ್ತೆ ನೋಡ್ರಿ. ಇಲ್ಲಿ ಬ್ರಸ್ಸರ್ ಪಟ್ಟಿನ ನಾವೇನು ಟಿಕ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಆಗಲೇ, ಇದ್ರ ಕೆಳಗಡೆ ಬರಬೇಕು ನೋಡ್ರಿ ಫ್ರೆಂಡ್ಸ್. ಮೇಲ್ಗಡೆ ಬಂದೆ ಎದೆ ಏರೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಕೆಳಗಡೆನೆ ಮಾರ್ಕ್ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಕೆಳಗಡೆ ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ, ಅಲ್ಲೇ ಈ ಥರ ಟೇಪ್ ತೊಗೊಂಡು ಅದನ್ನು ಸ್ಟ್ರೇಟಾಗಿ ಒಂದು ಲೈನ್ ಎಳ್ಕೊಂಡ್ಬಿಡ್ರಿ. ಅಂದರೆ ನಿಮ್ಗೆ ಕಟ್ ಮಾಡಲು ಅನುಕೂಲವಾಗುತ್ತೆ. ನೋಡ್ರಿ ಇವಾಗ ಫೈನಲ್ ಆಗಿ ಫ್ರಂಟ್ ಮಾರ್ಕಿಂಗ್ ರೆಡಿಯಾಗಿದೆ. ಇವಾಗ ಕಟ್ ಮಾಡೋಣ ಬನ್ನಿರಿ. ಫ್ರೆಂಡ್ಸ್, ಮನೆಯಲ್ಲೇ ಕುಳಿತು ಬ್ಲೌಸ್ ಹೊಲಿಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಮನೆಯಲ್ಲಿ ಟೈಲರಿಂಗ್ ಕ್ಲಾಸ್ಗೆ ಕಳಿಸ್ತಾ ಇರಲ್ಲ. ಹಾಗಾಗಿ ನೀವು ಮನೆಯಲ್ಲಿ ಮಷಿನ್ ಇದ್ದರೆ ಈ ಥರ ಕಟ್ ಮಾಡಿ ಬ್ಲೌಸನ್ನ ಟ್ರೈ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಬಿಗಿನರ್ಸು ಕೂಡ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಇದು. ನೋಡ್ರಿ ಕೊರಳ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ.
ನೋಡಿ ಬ್ರಷರ್ ಪಟ್ಟಿನ 2 ಭಾಗ ಮಾತ್ರ ಕಟ್ ಮಾಡ್ಕೋಬೇಕು ನೋಡ್ರಿ. ನೋಡಿ ಮೇಲ್ಗಡೆ 2 ಭಾಗ ಮಾತ್ರ ಕಟ್ ಮಾಡ್ಕೊಂಡಿವಿ ಅದೆಲ್ಲ ಇದನ್ನು ಕಟ್ ಮಾಡ್ಕೊಳ್ಳೋಣ್ರಿ. ಅಂತ ನೋಡಿ ಬಗಲ ಕಟ್ ಮಾಡ್ಕೊತೀನಿ ನೋಡ್ರಿ. ಇದಾಗೆಲ್ಲ ಮುಂಚೆ 4 ಪದರನ ಕಟ್ ಮಾಡ್ಕೋಬೇಕು, ಅದು ಹಿಂಭಾಗವಾಗಿರುತ್ತೆ. ನೋಡಿ ಮುಂಭಾಗ 2 ಪದರಿಗೆ ಮಾತ್ರ ಇಲ್ಲಿ ಕಟ್ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ನೋಡ್ರಿ 2 ಪದರಿಗೆ ಮಾತ್ರ ಮುಂಭಾಗನ ಮಾರ್ಕ್ ಹಾಕೊಂಡಿದ್ದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಕರೆಕ್ಟಾಗಿ ಕಾಣ್ತಾ ಇದೆ ನೋಡ್ರಿ. ಇಲ್ಲಿ ಮೇಲ್ಗಡೆ ಪದರನ ಕಟ್ ಮಾಡ್ಕೊಳ್ಳೋಣ ಬನ್ರಿ. ಇವಾಗ ಇಲ್ಲಿ ಕೊಳ್ ಕಟ್ ಮಾಡ್ಕೊಂಡಿದ್ಮೇಲೆ ಮುಂದ್ಗಡೆ ಪದರನ ಕಟ್ ಮಾಡ್ಕೊಂಡ್ವಿ ನೋಡ್ರಿ. ಸಣ್ಣ ಈ ಬಟ್ಟೆ ಉಳಿದಿರುತ್ತಲ್ಲ ಫ್ರೆಂಡ್ಸ್, ಇದನ್ನು ಹುಕ್ಸ್ ಆಮೇಲೆ ಕಾಜಾ ಪಟ್ಟಿಗೆ ಇದು ಬಟ್ಟೆ ಬರುತ್ತೆ ನೋಡ್ರಿ. ಈ ಥರ ಕಟ್ ಮಾಡಿ ಇಟ್ಕೋಬೇಕು ನೋಡ್ರಿ. ನೋಡ್ರಿ ಅವ್ರು ಡೀಪ್ ನೋಡೋಣ. ಡೀಪ್ ಬಂದು 3 ಇಂಚಿಗೆ ನೋಡ್ರಿ ಫ್ರೆಂಡ್ಸ್. ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ನೋಡ್ರಿ. 3.5 ಇಂಚ್ ಮಾರ್ಕ್ ಮಾಡ್ಕೋಬೇಕು ನೋಡ್ರಿ. 2 ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಹಿಂದ್ಗಡೆ ನಮಗೆ ರೌಂಡ್ ಅಥವಾ ಚೌಕ ನಮಗೆ ಯಾವ ಥರ ಕೊರಳಬೇಕು ಆ ಥರ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊಳ್ತೀನಿ ರೀ. ಈ ಬ್ಲೌಸ್ಗೆ ಬೇರೆ ಕಲರ್ ಗೋಟ್ ಅಥವಾ ಬ್ಲೌಸ್ಗೆ ಮಾರ್ಕ್ ಹಾಕೊಳ್ಳೋಣ ಬನ್ರಿ. ಈ ಥರ ಮಡಿಕೆ ಹಾಕ್ಕೊಂಡು ಇನ್ನೊಮ್ಮೆ ಇದನ್ನು ಈ ಥರ ಹೊಲಿಸ್ಕೊಂಡ್ಬಿಟ್ರೆ ಈ ಥರ ಮಡಿಕೆ ಹಾಕೋಬೇಕು ನೋಡ್ರಿ ಫ್ರೆಂಡ್ಸ್. ತೋಳು ಒಂದು ಚಿಕ್ಕದಾಗಿದೆ. ಚಿಕ್ಕದಾಗಿದ್ರೆ ಈ ಥರ ಮಾರ್ಕ್ ಹಾಕೋಬೋದು ಫ್ರೆಂಡ್ಸ್. ಇಲ್ಲ ಅಂದರೆ 2 ಸೈಡ್ ಅಂಚಿ ಬರುತ್ತಲ್ಲ ಅಲ್ಲಿ ಹಾಕೋಬೇಕು ನೋಡ್ರಿ ಮಾರ್ಕ್ನ. ಅವ್ರ ತೋಳು ನೋಡ್ರಿ 4 ಇಂಚಿದೆ. ಇದು ಮಡಚೋದಕ್ಕೆ ಆಮೇಲೆ ಹೊಲಿಗೆಯಲ್ಲಿ ಹೋಗೋದಕ್ಕೆ ಅಂತ 2 ಇಂಚ್ ಎಕ್ಸ್ಟ್ರಾ ಆಗಬೇಕು ನೋಡ್ರಿ. ಆರು ಇಂಚ್ ಇಟ್ಕೋಬೇಕು ನೋಡ್ರಿ. 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಇಲ್ಲಿ ಆ ಸೈಡ್ಗಿಂತ 2.5 ಇಂಚ್ ಕಡಿಮೆ ಇಟ್ಕೊಂಡ್ಬಿಟ್ರೆ ಕರೆಕ್ಟ್ ಆಗುತ್ತೆ. ಅಥವಾ ನೀವು ಬ್ಲೌಸ್ ಅಳ್ತೀನಿ ನೋಡ್ಬೋದು ನೋಡ್ರಿ. ಇಲ್ಲಿ 2 ಇಂಚ್ ಸ್ವಲ್ಪ ಸ್ಟ್ರೇಟಾಗಿ ತೊಗೊಂಡು ಈ ಥರ ಮೇಲ್ಗಡೆ ಸೇಪ್ ತೊಗೊಳ್ಬೇಕು ನೋಡ್ರಿ. ಪರ್ಫೆಕ್ಟ್ ಆದಂಥ ತೋಳು ರೆಡಿ ಆಯಿತು ನೋಡ್ರಿ. ಇವಾಗ ನೋಡ್ರಿ ತೋಳು ಕಟ್ ಮಾಡಿದ್ದೀನಿ 4 ಭಾಗನ. ಮೇಲ್ಗಡೆ 2 ಪದರ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ವಿ. ಥರ ಕೆಳಗಡೆ ಕಟ್ ಮಾಡ್ಕೊಂಡ್ಬಿಟ್ರೆ 2 ತೋಳು ಫೈನಲಿ ಸಪ್ರೇಟ್ ಆಗುತ್ತೆ ನೋಡ್ರಿ. ಅದು
ಈ ಥರ ಬಟ್ಟೆ ನಮಗೆ ರೆಡಿಯಾಗಿದೆ ನೋಡಿರಿ. ಲಾಸ್ಟ್ಗೆ ಈ ಬಟ್ಟೆಯಲ್ಲಿ ನಾವು ಪೈಪಿಂಗಿಗೆ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು ನೋಡಿರಿ. ಈ ಥರ ಹೇಗ್ತಾ ಇರಬೇಕು, ಅದು ಕ್ರಾಸ್ ಮೇಲಿದ್ದರೆ ಅಲ್ಲಿ ಪೈಪಿಂಗ್ಗೆ ಬಟ್ಟೆ ತೊಗೋಬೇಕು ನೋಡಿರಿ. ಈ ಥರ ನೀವು ಮಾರ್ಕ್ ಮಾಡಿಕೊಂಡು 1 ಇಂಚ್ ಮೇಲೆ ಬಟ್ಟೆಯನ್ನು ತೊಗೊಳ್ರಿ. ಬಟ್ಟೆ ಹೊಲಿಯೋರಾದ್ರೆ ಪರವಾಗಿಲ್ಲ ಫ್ರೆಂಡ್ಸ್, ಬಿಗಿನರ್ಸ್ ಆದರೆ 1 ಇಂಚ್ ಮೇಲೆ ಜಾಸ್ತಿ ತೊಗೋಬೇಕು ನೋಡಿರಿ. ಆಮೇಲೆ ಕಟ್ ಮಾಡಿ ಒಗೆಯೋದು ಬರುತ್ತೆ ಅವ್ರಿಗೆ. ಈ ಸೈಜಲ್ಲಿ ಒಂದು 3 ರಿಂದ 4 ತುಂಡುಗಳಾದರೆ ಸಾಲುತ್ತೆ ನೋಡಿರಿ. ನೋಡ್ರಿ, ಇಲ್ಲಿ 4 ತುಂಡನ್ನ ಕಟ್ ಮಾಡ್ತಾ ಇದ್ದೀನಿ ನೋಡ್ರಿ ನಾನು. ನೋಡ್ರಿ, ಇವಾಗ ಪೈಪಿಂಗ್ ಅಥವಾ ಗೋಟಿ ಕಟ್ಟಲು ಬಟ್ಟೆ ಕಟ್ ಮಾಡಿರ್ತೀನಿ ನೋಡ್ರಿ. ಇವಾಗ ಇದು ಕಟ್ಟಿಂಗ್ ಮಾಡಿದ್ದೀನಲ್ಲ, ಇದು ಸ್ಟಿಚಿಂಗ್ ಬೇಕಾದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಲು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಕೀಪ್ ವಾಚಿಂಗ್, ಬಾಯ್ ಬಾಯ್.